क्या रख दिया? कृष्ण माने आकर्षण करने वाला. ಏನಂತ ಇಟ್ಬಿಟ್ಟಿದ್ದಾರೆ? ಕೃಷ್ಣ. ಕೃಷ್ಣ ಅಂದ್ರೇನೆ ಆಕರ್ಷಣೆ ಮಾಡುವಂಥವ್ರು. लेकिन उन्होंने सतयुग के कृष्ण का नाम रख दिया. ಆದರೆ ಅವರಂತೂ ಸತ್ಯುಗದ ಕೃಷ್ಣದ ಹೆಸರನ್ನು ಇಟ್ಬಿಟ್ಟಿದ್ದಾರೆ. क्योंकि सतयुग त्रेता की हिस्ट्री फिर भी शास्त्रों में मिलती है. ಯಾಕೆಂದ್ರೆ ಸತ್ಯುಗ ತ್ರೇತಾಯುಗದ ಹಿಸ್ಟ್ರಿ ಆದರೂ ಶಾಸ್ತ್ರಗಳಲ್ಲಿ ಸಿಗುತ್ತೆ. लेकिन संगम युग की हिस्ट्री किसी शास्त्र में नहीं मिलती. ಆದರೆ ಸಂಗಮ ಯುಗದ ಹಿಸ್ಟ್ರಿ ಯಾವುದೇ ಶಾಸ್ತ್ರಗಳಲ್ಲಿ ಸಿಗಲ್ಲ. वो हिस्ट्री जो संगम युग में पार्ट बजाया है, ಆ ಹಿಸ್ಟ್ರಿ ಯಾವುದು ಸಂಗಮ ಯುಗದಲ್ಲಿ ನಾವು ಪಾತ್ರವನ್ನು ಮಾಡಿದ್ದೀವಿ, संगम युगी कृष्ण के रूप में, ಸಂಗಮ ಯುಗಿ ಕೃಷ್ಣನ ರೂಪದಲ್ಲಿ इसकी गोद में बैठ करके पार्ट बजाया है. ಯಾರ ಮಡಿಲಲ್ಲಿ ಕುತ್ಕೊಂಡ್ಬಿಟ್ಟು ಪಾತ್ರವನ್ನು ಮಾಡಿದ್ದೀವಿ. कृष्ण वाली आत्मा ने किसकी गोद में बैठकर पार्ट बजाया ಕೃಷ್ಣನ ಆತ್ಮ ಯಾರ ಮಡಿಲಲ್ಲಿ ಕುತ್ಕೊಂಡ್ಬಿಟ್ಟು ಪಾರ್ಟ್ ಮಾಡಿದ್ದಾರೆ? है? शंकर की गोद में बैठ करके बच्चे का पार्ट बजाया. ಶಂಕರನ ಮಡಿಲಲ್ಲಿ ಕುತ್ಕೊಂಡ್ಬಿಟ್ಟು ಮಗುವಿನ ಪಾತ್ರವನ್ನು ಮಾಡಿದ್ದಾರೆ. वो बच्चा कृष्ण प्रैक्टिकल में आत्मिक रूप में ಆ ಮಗು ಯಾರಿದ್ದಾರೆ ಕೃಷ್ಣ, ಅವರು ಆತ್ಮಿಕ ರೂಪದಲ್ಲಿ ಪ್ರಾಕ್ಟಿಕಲ್ನಲ್ಲಿ प्रवेश रहता है या नहीं रहता है? ಅವರು ಪ್ರವೇಶ ಇರ್ತಾರೋ ಇಲ್ವೋ? है? संपन्न होने के बाद भी ಅವರು ಸಂಪನ್ನ ಆದ್ಮೇಲೂ ಸಹ ಇರ್ತಾರಾ? है? संपन्न होने के बाद भी प्रवेश रहता है? ಸಂಪನ್ನ ಆದ ನಂತರನೂ ಸಹ ಪ್ರವೇಶ ಆಗಿರ್ತಾರಾ? नहीं तो कहाँ जाता है? ಇಲ್ಲ, ಮತ್ತೆ ಅವರೆಲ್ಲಿ ಹೋಗ್ತಾರೆ? है? जगदम्बा में जाता है. ಯಾರು ಅಂದ್ರು ಜಗದಂಬನಲ್ಲಿ ಹೋಗ್ತಾರೆ ಅಂತ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅಚ್ಚ ಜಗದಂಬನಲ್ಲಿ ಹೋಗ್ತಾರಾ? जगदम्बा में अधूरे रूप में जाता है या संपूर्ण रूप में जाता है? ಜಗದಂಬನಲ್ಲಿ ಅರ್ಧ ಚಂದ್ರನ ರೂಪದಲ್ಲಿ ಹೋಗ್ತಾರಾ ಅಥವಾ ಸಂಪೂರ್ಣ ರೂಪದಲ್ಲಿ ಹೋಗ್ತಾರಾ? माना जब बाप का जन्म होता है तो बच्चे का जन्म नहीं होता. ಅಂದ್ರೆ ಯಾವಾಗ ತಂದೆಯ ಜನ್ಮ ಆಗುತ್ತೆ ಆವಾಗ ಮಗುವಿನ ಜನ್ಮ ಆಗಲ್ವಾ? अरे बच्चा जब संपूर्ण बनता है, हाथ पाँव नाक आँख कान 9 इंद्रियों से, ಮಗು ಯಾವಾಗ ಸಂಪೂರ್ಣ ಆಗುತ್ತೆ, ಕಣ್ಣು ಕಿವಿ ಮೂಗು ಬಾಯಿ ಕೈ ಕಾಲು ಎಲ್ಲ 9 ಇಂದ್ರಿಯಗಳಿಂದ ಯಾವಾಗ ಸಂಪೂರ್ಣ ಆಗ್ತಾರೆ, और संपूर्ण होकर के थोड़ा बड़ा हो जाता है, परिपूर्ण हो जाता है गर्भ, ಯಾವಾಗ ಮಗು ದೊಡ್ಡವನಾಗ್ಬಿಟ್ಟು ಪರಿಪೂರ್ಣ ಗರ್ಭ ಆಗೋಗುತ್ತೆ ಸಂಪೂರ್ಣವಾಗಿ, तब ही जन्म लेता है प्रत्यक्षता रूपी. ಅವಾಗ ಪ್ರತ್ಯಕ್ಷ ರೂಪಿ ಜನ್ಮವನ್ನ ತಗೊಂತಾರ पहले ही जन्म लेता है. ಅಥವಾ ಮೊದಲೇ ಜನ್ಮ ತಗೊಂಡ್ಬಿಡ್ತಾರ? इसका मतलब 17-18 में वो आत्मा संपन्न नहीं बनती. ಇದರ ಅರ್ಥ 17-18ರಲ್ಲಿ ಆತ್ಮ ಸಂಪನ್ನ ಆಗೋದಿಲ್ಲ. बाप का प्रत्यक्षता जन्म है, ತಂದೆಯ ಪ್ರತ್ಯಕ್ಷತೆನೇ ಜನ್ಮ ಆಗಿದೆ. प्रत्यक्षता रूपी जन्म है तो बच्चे का नहीं है. ತಂದೆದು ಪ್ರತ್ಯಕ್ಷ ರೂಪಿ ಜನ್ಮ ಇದೆ ಅಂದ್ರೆ ಮತ್ತೆ ಮಗುವಿಂದೇನಿರಲ್ವಾ? तो जब बच्चे का जन्म है ಮತ್ತೆ ಯಾವಾಗ ಮಗುವಿನ ಜನ್ಮ ಆಗಿದೆ तो वो आत्मा संपूर्ण माने संपूर्ण चंद्रमा हो गई. ಅವಾಗ ಆತ್ಮ ಸಂಪೂರ್ಣ ಅಂದ್ರೆ ಸಂಪೂರ್ಣ ಚಂದ್ರ ಆಗೋಗ್ತಾರೆ. क्या हो गई? संपूर्ण चंद्रमा हो गई. ಏನಾಗೋಗ್ತಾರೆ? ಸಂಪೂರ್ಣ ಚಂದ್ರಮ ಆಗೋಗ್ತಾರೆ. तो संपूर्ण चंद्रमा कहाँ जाता है? ಮತ್ತೆ ಸಂಪೂರ್ಣ ಚಂದ್ರಮ ಎಲ್ಲಿ ಹೋಗ್ತಾರೆ? हाँ, ಯಾರೋ ಅಂದ್ರು ತಂದೆ ಶರೀರದಲ್ಲಿ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, ಹಾ वो ही राम बाप उसी में प्रवेश होकर के पाठ बजा. ಹಾ ಅದೇ ರಾಮ ತಂದೆ, ಅವರಲ್ಲೇ ಪ್ರವೇಶ ಮಾಡಿಬಿಟ್ಟು ಪಾತ್ರವನ್ನ ಮಾಡ್ತಾರೆ. वो राम बाप वाली आत्मा उसका पार्ट पूरा हुआ. ಆ ರಾಮನ ಆತ್ಮ ಯಾರಿದ್ದಾರೆ ಅವ್ರದ್ದು ಪಾತ್ರ ಪೂರ್ತಿ ಆಗೋಗುತ್ತೆ. वो देवभान में आके पार्ट बजाएगी ಅವರು ದೇಹಾಭಿಮಾನದಲ್ಲಿ ಬಂದ್ಬಿಟ್ಟು ಪಾತ್ರವನ್ನ ಮಾಡ್ತಾರ या आत्मा भान में पार्ट बजाएगी? ಅಥವಾ ಆತ್ಮಾಭಿಮಾನದಲ್ಲಿ ಬಂದ್ಬಿಟ್ಟು ಪಾತ್ರವನ್ನ ಮಾಡ್ತಾರ? है कैसा पार्ट बजाएगी? ಯಾವ ರೀತಿ ಪಾತ್ರವನ್ನ ಮಾಡ್ತಾರೆ?
आत्मिक स्थिति में सदा पार्ट बजाएगी। ಯಾವಾಗಲೂ ಅವ್ರ ಆತ್ಮಿಕ ಸ್ಥಿತಿಯಲ್ಲೇ ಪಾತ್ರವನ್ನು ಮಾಡ್ತಾರಾ? माने शूटिंग पूरी हो गई उस आत्मा की। ಅಂದರೆ ಆತ್ಮಂದು ಶೂಟಿಂಗ್ ಪೂರ್ತಿ ಆಗೋಯ್ತಾ? हैं? सभी के लिए शूटिंग पूरी हो गई। ಎಲ್ಲರಿಗೋಸ್ಕರನೂ ಶೂಟಿಂಗ್ ಪೂರ್ತಿ ಆಗೋಗುತ್ತಾ? अरे शूटिंग तब तक चलती रहती है ड्रामा की, ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅರೆ ಡ್ರಾಮಾದ ಶೂಟಿಂಗ್ ಅಲ್ಲಿವರೆಗೂ ನಡೀತಾ ಇರುತ್ತೆ जब तक संपूर्ण पक्की शूटिंग न हो जाए। ಎಲ್ಲಿವರೆಗೂ ಸಂಪೂರ್ಣ ಪಕ್ಕ ಶೂಟಿಂಗ್ ಆಗಲ್ಲ ಅಲ್ಲಿವರೆಗೂ. शूटिंग में थोड़ी भी रील में कमी रहेगी, ಶೂಟಿಂಗ್ನಲ್ಲಿ ರೀಲ್ನಲ್ಲಿ ಒಂದು ವೇಳೆ ಸ್ವಲ್ಪನಾದರೂ ಏನಾದರೂ ಕಡಿಮೆ ಆಗೋಗ್ಬಿಟ್ರೆ दोबारा शूट होती है। ಅವಾಗ ಅದು ಮತ್ತೆ ಇನ್ನೊಂದ್ಸತಿ ಶೂಟ್ ಆಗುತ್ತೆ. तो 17-18 में संपूर्ण शूटिंग 500 करोड़ की हो जाएगी। ಮತ್ತೆ 17-18ರಲ್ಲಿ ಸಂಪೂರ್ಣ ಶೂಟಿಂಗ್ ಆಗೋಗ್ಬಿಡುತ್ತಾ? फिर ಇಲ್ಲ, ಮತ್ತೆ शूटिंग चालू रहेगी या नहीं रहेगी? ಶೂಟಿಂಗ್ ನಡೀತಾ ಇರುತ್ತಾ ಅಥವಾ ಇಲ್ವೋ? शूटिंग चालू रहेगी। ಶೂಟಿಂಗ್ ಅಂತೂ ನಡೀತಾ ಇರುತ್ತೆ. और जब तक शूटिंग चालू रहेगी ಮತ್ತೆ ಎಲ್ಲಿವರೆಗೂ ಶೂಟಿಂಗ್ ನಡೀತಾ ಇರುತ್ತೆ तब तक रामकृष्ण की आत्माएं इस सृष्टि रूपी रंगमंच पर ಅಲ್ಲಿವರೆಗೂ ರಾಮಕೃಷ್ಣನ ಆತ್ಮ ಯಾರಿದ್ದಾರೆ ಅವರು ಈ ಸೃಷ್ಟಿ ರೂಪಿ ರಂಗಮಂಚದಲ್ಲಿ संपन्न स्टेज में पार्ट बजाएंगी या नहीं बजाएंगी? ಅವರು ಸಂಪನ್ನ ಸ್ಟೇಜ್ನಲ್ಲಿ ಪಾತ್ರವನ್ನ ಮಾಡ್ತಾರೋ ಇಲ್ವೋ? पार्ट भी बजाएंगी। ಅವ್ರ ಪಾತ್ರನೂ ಸಹ ಮಾಡ್ತಾರೆ. तो कृष्ण वाली आत्मा संगमयुगी कृष्ण के रूप में पार्ट बजाती है। ಮತ್ತೆ ಆ ಕೃಷ್ಣನ ಆತ್ಮ ಸಂಗಮಿಗೆ ಕೃಷ್ಣನ ರೂಪದಲ್ಲಿ ಪಾತ್ರವನ್ನ ಮಾಡುತ್ತಾರೆ. बाकी जो ज्ञानी आत्माएं हैं वो ये कहेंगी, ಬಾಕಿ ಜ್ಞಾನಿ ಆತ್ಮಗಳು ಯಾರಾಗಿರ್ತಾರೆ ಅವರಂತೂ ಈ ತರ ಹೇಳ್ತಾರೆ, इनका शरीर ही नहीं है, उनका नाम थोड़े ही दिया जाता है। ಯಾರ್ದು ಶರೀರನೇ ಇಲ್ಲ ಅವ್ರ ಹೆಸರು ಕೊಡ್ಲಾಗುತ್ತಾ? ಇಲ್ಲ. नाम शरीरधारी का दिया जाता है या आत्मा का नाम दिया जाता है? ಹೆಸರು ಶರೀರಧಾರಿ ಹೆಸರನ್ನ ಕೊಡ್ಲಾಗುತ್ತಾ ಅಥವಾ ಆತ್ಮನ ಹೆಸರನ್ನ ಕೊಡ್ಲಾಗುತ್ತಾ? है? या सूक्ष्म शरीर का नाम दिया जाता है? ಅಥವಾ ಸೂಕ್ಷ್ಮ ಶರೀರಕ್ಕೆ ಹೆಸರು ಕೊಡ್ಲಾಗುತ್ತಾ? शरीरधारी का नाम दिया जाता है। ಶರೀರಧಾರಿಗೆ ಹೆಸರು ಕೊಡ್ಲಾಗುತ್ತೆ. तो जो ज्ञानी है उनकी बुद्धि में बैठता है कि संगमयुगी कृष्ण का पार्ट, ಮತ್ತೆ ಯಾರು ಜ್ಞಾನಿಗಳಾಗಿರ್ತಾರೆ ಅವ್ರ ಬುದ್ಧಿಯಲ್ಲೇ ಕುತ್ಕೊಳ್ಳುತ್ತೆ ಈ ಸಂಗಮಿಗೆ ಕೃಷ್ಣನ ಪಾತ್ರ ಏನಿದೆ राम वाले शरीर है उसका है। ಯಾರ್ದು ರಾಮನ ಶರೀರ ಇದೆ ಅವ್ರದೇ ಆಗಿದೆ ಅಂತ. और जो ज्ञानी नहीं है माना रुद्रमाला के मण का नहीं है, ಮತ್ತೆ ಯಾರು ಜ್ಞಾನಿಗಳಾಗಿಲ್ಲ, ರುದ್ರಮಾಲೆ ಮಣಿಗಳಾಗಿಲ್ಲ, या उस कुल के नहीं है, ಅಥವಾ ಆ ಕುಲದವರಾಗಿಲ್ಲ, यथा राजा तथा प्रजा नहीं है, ಯಥಾ ರಾಜ ತಥಾ ಪ್ರಜೆಗಳಾಗಿಲ್ಲ, बाकी 4.5 लाख से बगैर जितनी भी मनुष्य आत्माएं हैं ಮತ್ತೆ ಆ 4.5 ಲಕ್ಷ ಆತ್ಮಗಳನ್ನ ಬಿಟ್ಟು ಇನ್ನೆಷ್ಟೇ ಆತ್ಮಗಳಿದ್ದಾರೆ वो कृष्ण को ही भगवान मानेंगे। ಅವರೆಲ್ಲರೂ ಕೃಷ್ಣನ್ಗೆ ಭಗವಂತ ಅಂತ ಒಪ್ಕೊಂತಾರೆ. दादा लेखराज वाली आत्मा को ही भगवान के रूप में मानेंगे। ದಾದಾ ಲೇಖರಾಜ್ ಬ್ರಹ್ಮನ ಆತ್ಮನೇ ಅವ್ರು ಭಗವಂತನ ರೂಪದಲ್ಲಿ ಮಾನ್ಯತೆ ಕೊಡ್ತಾರೆ. भले शरीर है या नहीं है, ಭಲೆ ಅವ್ರದ್ದು ಶರೀರ ಇದೆ ಅಥವಾ ಇಲ್ಲದೆ ಇರಲಿ, है हाँ, शरीर तो 69 में ही खत्म हो गया। ಇದೇನ ಶರೀರ? ಇಲ್ಲ, ಶರೀರ ಅಂತೂ 69ರಲ್ಲೇ ನಷ್ಟ ಆಗೋಯ್ತು. तो तीसरी बार विनाश कब होता है? ಮತ್ತೆ ಮೂರನೇ ಸತಿ ವಿನಾಶ ಯಾವಾಗ ಆಗುತ್ತೆ? ब्राह्मणों की सृष्टि में ಈ ಬ್ರಾಹ್ಮಣರ ಸೃಷ್ಟಿಯಲ್ಲಿ ಯಾವಾಗ ಆಗುತ್ತೆ ವಿನಾಶ? 2017-18 2017-18ರಲ್ಲಿ. घबराहट हो रही है क्या? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಭಯ ಅನಿಸ್ತಾ ಇದೆನಾ? है? हाँ, घबराहट तो नहीं हो रही है। ಭಯ ಅಂತೂ ಆಗ್ತಾ ಇಲ್ಲ. 76 में भी कोई देह से थोड़ी खत्म हो गई थी। 76ನೇ ಇಸ್ವಿಯಲ್ಲೂ ಸಹ ಏನಾದರೂ ದೇಹದಿಂದ ಶರೀರ ಬಿಟ್ಟು ಹೋಗಿದ್ರಾ? ಇಲ್ಲ. है? 76 में विनाश की घोषणा बाबा ने की मुरलियों में, 76ನೇ ಇಸ್ವಿಯಲ್ಲೂ ಸಹ ಬಾಬಾ ಘೋಷಣೆಯನ್ನ ಮಾಡಿದ್ರು ಮುರಳಿಗಳಲ್ಲಿ, चित्रों में, है ज्ञानामृत पत्रिका में। ಚಿತ್ರಗಳಲ್ಲೂ ಸಹ ಮಾಡಿದ್ರು, ಜ್ಞಾನಾಮೃತ ಪತ್ರಿಕೆಯಲ್ಲೂ ಮಾಡಿದ್ರು. तो क्या ये शरीर खत्म हो गया था? ಮತ್ತೆ ಈ ಶರೀರ ನಷ್ಟ ಆಗೋಗ್ಬಿಟ್ಟಿತ್ತ? है? तो चिंता कब होती है? जब
शरीर खत्म हो जाए ಮತ್ತು ಚಿಂತೆ ಯಾವಾಗ ಆಗುತ್ತೆ, ಯಾವಾಗ ಈ ಶರೀರ ನಷ್ಟ ಆಗುತ್ತೆ ಆವಾಗ ಚಿಂತೆ ಆಗುತ್ತೆ. तो हम देह अभिमानी है या आत्माभिमानी है? ಅದಕ್ಕೆ ಬಾಬಾ ಹೇಳ್ತಾರೆ, ಮತ್ತೆ ನಾವು ದೇಹಾಭಿಮಾನಿ ಆಗಿದ್ದೀವ ಅಥವಾ ಆತ್ಮಾಭಿಮಾನಿಗಳಾಗಿದ್ದೀವ? देह की ज्यादा चिंता है, ದೇಹದ ಚಿಂತೆ ಜಾಸ್ತಿ ಇದೆ. आत्मा के पद का विनाश हो जाए कोई चिंता नहीं. ಆತ್ಮನ ಪದವಿಯ ನಷ್ಟ ಆಗೋಗ್ಬಿಡ್ಲಿ, ಅದರದ್ದೇನು ಚಿಂತೆ ಇಲ್ಲ. है? होना क्या चाहिए? ವಾಸ್ತವದಲ್ಲಿ ಏನಾಗಬೇಕಾಗಿದೆ? आत्मा की चिंता होनी चाहिए. ವಾಸ್ತವದಲ್ಲಿ ಆತ್ಮನ ಚಿಂತೆ ಇರಬೇಕಾಗಿದೆ. उसको कहेंगे पुरुष अर्थ. ಅದಕ್ಕೆ ಹೇಳಲಾಗುತ್ತೆ ಪುರುಷಾರ್ಥ ಅಂದ್ರೆ ಪುರುಷಾರ್ಥ. पुरुष माने आत्मा, अर्थ माने लिए. ಪುರುಷ ಅಂದ್ರೆ ಆತ್ಮ, ಅರ್ಥ ಅಂದ್ರೆ ಅದಕ್ಕೋಸ್ಕರ ಮಾಡುವಂಥದ್ದು. हम जो कुछ भी कर रहे हैं ಅಂದ್ರೆ ನಾವೇನೇ ಮಾಡ್ತಾ ಇದ್ದೀವಿ, कर्म ನಾವೇನೇ ಕರ್ಮವನ್ನ ಮಾಡ್ತಾ ಇದ್ದೀವಿ, बोल रहे हैं मुख से, ನಾವೇನೇ ಮುಖದಿಂದ ಹೇಳ್ತಾ ಇದ್ದೀವಿ, देख रहे हैं आँखों से, ಕಣ್ಣುಗಳಿಂದ ನೋಡ್ತಾ ಇದ್ದೀವಿ, संकल्प कर रहे हैं मन से, ಸಂಕಲ್ಪವನ್ನ ಮಾಡ್ತಾ ಇದ್ದೀವಿ ಮನಸ್ಸಿನಿಂದ, जो कुछ भी कर रहे हैं ನಾವೇನೇ ಮಾಡ್ತಾ ಇದ್ದೀವಿ किसके लिए करना चाहिए? आत्मा के लिए करना चाहिए. लेकिन ಯಾವುದಕ್ಕೋಸ್ಕರ ಮಾಡಬೇಕಾಗಿದೆ? ಆತ್ಮನಿಗೋಸ್ಕರ ಮಾಡಬೇಕಾಗಿದೆ. हम किसके लिए कर रहे हैं? ಆದರೆ ನಾವು ಯಾವುದಕ್ಕೋಸ್ಕರ ಮಾಡ್ತಾ ಇದ್ದೀವಿ? हैं? देख इसलिए निश्चिंत है. ದೇಹಕ್ಕೋಸ್ಕರ ಮಾಡ್ತಾ ಇದ್ದೀವಿ. हमारी देह तो खत्म होने वाली है नहीं अभी. ಅದಕ್ಕೆ ನಿಶ್ಚಿಂತರಾಗಿರ್ಬೇಕು. ಇವಾಗ ನಮ್ಮ ದೇಹ ಅಂತೂ ನಷ್ಟ ಆಗುವಂಥದ್ದಿಲ್ಲ. जैसे 76 में ब्राह्मणों की पुरानी दुनिया का विनाश हुआ था, ಯಾವ ರೀತಿ 76ನೇ ಇಸ್ವಿಯಲ್ಲಿ ಬ್ರಾಹ್ಮಣರ ಹಳೆ ಪ್ರಪಂಚದ ವಿನಾಶ ಆಗಿತ್ತು. लेकिन हमारी देह तो बरकरार रही. ಆದರೆ ನಮ್ಮ ದೇಹ ಅಂತೂ ಯಾವ ಥರ ಇತ್ತು ಅದೇ ಥರ ಇತ್ತು. हमें कोई चिंता नहीं हुई. ಅದ್ರ ನಮಗೇನು ಚಿಂತೆ ಆಗಿರಲಿಲ್ಲ. ऐसे अभी भी चिंता भले नहीं हुई, ಅದೇ ಥರ ಇವಾಗೂ ಸಹ ಚಿಂತೆ ಭಲೆ ಆಗಿಲ್ಲ. लेकिन एडवांस में आने से पहले अपनी मानसिक स्थिति को देखें. ಅಡ್ವಾನ್ಸ್ನಲ್ಲಿ ಬರೋದಕ್ಕಿಂತ ಮುಂಚೆ ನೀವು ನಿಮ್ಮ ಮಾನಸಿಕ ಸ್ಥಿತಿಯನ್ನು ನೋಡಿ. मानसिक स्थिति डावाडोल थी या कोई ठिकाना मिला था बुद्धि को? ಅಂದರೆ ನಮ್ಮ ಮಾನಸಿಕ ಸ್ಥಿತಿ ಏನಿದೆ ಅದು ಅಲ್ದಾಡ್ತಾ ಇತ್ತಾ ಅಥವಾ ಬುದ್ಧಿಗೆ ಏನಾದರೂ ಒಂದು ಸ್ಥಾನ ಸಿಕ್ಕಿತ್ತಾ? है डावाडोल थी. ಬುದ್ಧಿ ಅಲ್ದಾಡ್ತಾ ಇತ್ತು ಮೊದಲು. और जब मानसिक स्थिति डावाडोल थी माने आत्मा डोल रही थी. ಮಾನಸಿಕ ಸ್ಥಿತಿ ಅಲ್ದಾಡ್ತಾ ಇತ್ತು ಅಂದರೆ ಆತ್ಮ ಅಲ್ಲಾಡ್ತಾ ಇತ್ತು. आत्मा डोलायमान थी या अचल थी? ಆತ್ಮ ಅಲ್ಲಾಡ್ತಾ ಇತ್ತಾ ಅಥವಾ ಅಚಲಾಗಿ ಸ್ಥಿರವಾಗಿತ್ತ ಆತ್ಮ? डोलायमान थी. ಆತ್ಮ ಹಲ್ಚಲ್ನಲ್ಲಿ ಬರ್ತಾ ಇತ್ತು, ಅಲ್ದಾಡ್ತಾ ಇತ್ತು. अब जब आत्मा डोलायमान होती है मन चंचल होता है. ಮತ್ತೆ ಯಾವಾಗ ಆತ್ಮ ಅಲ್ದಾಡ್ತಾ ಇರುತ್ತೆ, ಮನಸ್ಸು ಯಾವಾಗ ಚಂಚಲ ಆಗಿರುತ್ತೆ, मन कंट्रोल से बाहर हुआ, ಮನಸ್ಸೇ ನಮ್ಮದು ಕಂಟ್ರೋಲ್ಗಿಂತ ಹೊರಗಡೆ ಆಗೋಗ್ಬಿಡ್ತು ಅಂದರೆ, कोई ठिकाना नहीं था, तो इससे साबित होता है ಮನಸ್ಸಿಗೆ ಯಾವುದು ಸ್ಥಾನ ಅನ್ನೋದು ಸ್ಥಿರವಾಗಿರುವಂಥ ಸ್ಥಾನನೇ ಸಿಕ್ಕಿಲ್ಲ ಅಂದರೆ ಇದರಿಂದ ಮತ್ತೆ ಏನು ಸಿದ್ಧ ಆಗುತ್ತೆ? कि हम संगम युग में मौज में थे या परेशानी महसूस कर रहे थे. ಮತ್ತೆ ನಾವು ಸಂಗಮ ಯುಗದಲ್ಲಿ ಮೌಜ್ನಲ್ಲಿದ್ವಾ, ಖುಷಿಯಲ್ಲಿ, ಅಥವಾ ಕಷ್ಟದ ಅನುಭವ ಮಾಡ್ಕೊತಾ ಇದ್ವಾ? फिर जब एडवांस में आए ಮತ್ತೆ ಯಾವಾಗ ನಾವು ಅಡ್ವಾನ್ಸ್ನಲ್ಲಿ ಬರ್ತೀವಿ तो मौज में अनुभव करने लगे ಆವಾಗ ನಾವು ಮತ್ತೆ ಖುಷಿಯಲ್ಲಿ ಅನುಭವ ಮಾಡ್ಲಿಕ್ಕೆ ಆರಂಭ ಮಾಡಿದ್ವಾ या परेशानी का अनुभव किया? ಅಥವಾ ಕಷ್ಟದ ಅನುಭವ ಮಾಡ್ಕೊಂಡ್ವಾ? मौज में अनुभव करने लगे. ನಾವು ಮೌಜಿನಲ್ಲಿ ಖುಷಿಯಲ್ಲಿರುವಂಥ ಅನುಭವನ ಮಾಡ್ಕೊತಾ ಇದ್ವಿ. और बाबा भी यही कहते हैं, ಮತ್ತೆ ಬಾಬಾನು ಸಹ ಇದೇ ಹೇಳ್ತಾರೆ, सारा संगम युग है मौजों का युग. ಇಡೀ ಸಂಗಮ ಯುಗನೇ ಆಗಿದೆ ಮೋಜಿನ ಯುಗ. क्या? पूरा संगम युग मौजों का युग है. ಪೂರ್ತಿ ಸಂಗಮ ಯುಗನೇ ಮೋಜಿನ ಯುಗ ಆಗಿದೆ. जितनी मनसा से मौज मनाएंगे ಎಷ್ಟು ನಾವು ಮನಸ್ಸಿನಿಂದ ಮೋಜ್ನಲ್ಲಿರ್ತೀವಿ, ಖುಷಿಯಲ್ಲಿರ್ತೀವಿ, उतना जन्म जन्मांतर सुखी रहेंगे. ಅಷ್ಟೇ ನಾವು ಜನ್ಮ ಜನ್ಮಾಂತರ ಸುಖಿಯಾಗಿರ್ತೀವಿ. और जितना मनसा में परेशानी महसूस करेंगे ಮತ್ತೆ ಎಷ್ಟು ನಾವು ಮನಸ್ಸಿನಿಂದ ಕಷ್ಟದ ದುಃಖದ ಅನುಭವನ ಮಾಡ್ಕೊತೀವಿ, समस्याएं महसूस करेंगे, ಸಮಸ್ಯೆಗಳ ಅನುಭವನ ಮಾಡ್ಕೊತೀವಿ, दुख का अनुभव करेंगे, ದುಃಖದ ಅನುಭವನ ಮಾಡ್ಕೊತೀವಿ, रोने का अनुभव करेंगे, ಅಳುವಂಥ ಅನುಭವನ ಮಾಡ್ಕೊತೀವಿ, उतने ही वहाँ दुनिया में
दुखी रहेंगे। ಅಷ್ಟೇ ಅಲ್ಲಿ ಪ್ರಪಂಚದಲ್ಲಿ ನಾವು ದುಃಖಿಯಾಗಿರ್ತೀವಿ. तो कैसी शूटिंग करनी चाहिए? ಮತ್ತು ನಮಗೆ ಯಾವ ಥರ ಶೂಟಿಂಗ್ ಮಾಡ್ಕೋಬೇಕಾಗಿದೆ? मौजों की शूटिंग करनी चाहिए। ಮೌಜ್ನಲ್ಲಿ ಖುಷಿಯಲ್ಲಿರುವಂಥ ಶೂಟಿಂಗ್ ಮಾಡ್ಕೋಬೇಕಾಗಿದೆ. लेकिन इसके लिए ज्ञान की पराकाष्ठा चाहिए। ಆದರೆ ಇದಕ್ಕೋಸ್ಕರ ಜ್ಞಾನದ ಪರಾಕಾಷ್ಠ ಬೇಕಾಗಿದೆ. ज्ञान की पराकाष्ठा होगी। ज्ञान की पराकाष्ठा क्या? ಜ್ಞಾನದ ಪರಾಕಾಷ್ಠ ಇದ್ದರೆ ಒಂದು ವೇಳೆ ಅಂದರೆ ಜ್ಞಾನದ ಪರಾಕಾಷ್ಠ ಏನಾಗಿದೆ? हाँ, ತಂದೆಯನ್ನು ಗುರುತಿಸ್ಕೊಳ್ಳೋದು. बाप के ऊपर अंश मात्र भी ये निश्चय आता है। ತಂದೆ ಮೇಲೆ ಒಂದು ಅಂಶ ಮಾತ್ರನಾದರೂ ಅನಿಶ್ಚಯ ಬರುತ್ತೆ ಅಂದರೆ परसेंटेज में भी अनिश्चय बुद्धि बने। ಒಂದು ವೇಳೆ ನಾವು ಪರ್ಸೆಂಟೇಜ್ನಲ್ಲಾದರೂ ಅನಿಶ್ಚಯ ಬುದ್ಧಿ ಆದ್ವಿ ಅಂದರೆ माने मौज में नहीं है। ಅಂದರೆ ನಾವು ಮೋಜ್ನಲ್ಲಿಲ್ಲ, ಖುಷಿಯಲ್ಲಿಲ್ಲ. ये नहीं कहा जाता कि 99% हमारा बाप है। ಈ ಥರ ಹೇಳೋಕ್ಕಾಗೋದಿಲ್ಲ 99% ನಮ್ಮ ತಂದೆ ಆಗಿದ್ದಾರೆ. हो सकता है 1% न हो। ಈ ಥರ ಆಗ್ಬೋದು, 1% ಇಲ್ಲ, ಆ ಥರ ಇರ್ಬೋದು. कहेंगे ಈ ಥರ ಹೇಳಲಾಗುತ್ತಾ? है तो 100% है। ಇದ್ರೆ ಒಂದು ವೇಳೆ 100% ಆಗಿರ್ತಾರೆ. नहीं है तो नहीं। ಇಲ್ಲ ಅಂದರೆ ಮತ್ತೆ ಇಲ್ಲ. तो ज्ञान की पराकाष्ठा चाहिए। ಮತ್ತೆ ಜ್ಞಾನದ ಪರಾಕಾಷ್ಠ ಬೇಕಾಗಿದೆ. ऐसी पराकाष्ठा में ಮತ್ತು ಈ ಥರ ಜ್ಞಾನದ ಪರಾಕಾಷ್ಠನಲ್ಲಿ कभी भी क्या, हाँ, बेचैनी का अनुभव नहीं करेंगे। ಯಾವತ್ತೂ ತೊಂದರೆಯ ಒಂದು ಅನುಭವ ಆಗೋದಿಲ್ಲ, ಆರಾಮಾಗಿರ್ತಾರೆ. सदा चैन में रहेंगे। ಯಾವಾಗಲೂ ಚೈನ್ನಲ್ಲಿ ಅಂದರೆ ಆರಾಮಲ್ಲಿರ್ತಾರೆ. अमन चैन में रहेंगे। ಅದಕ್ಕೆ ಹೇಳ್ತಾರೆ ಬಾಬಾ ಅಮನ್ ಚೈನ್ನಲ್ಲಿ ಇರ್ತಾರೆ ಅಂದರೆ ತುಂಬ ಸುಖ ಶಾಂತಿಯಿಂದ ಇರ್ತಾರೆ, ಅವ್ರಿಗೇನು ತೊಂದರೆ ಆಗಲ್ಲ. अमन बाप के बच्चे हैं तो क्या होना चाहिए? अमन होना चाहिए। अमन ಅಮ್ಮನ ತಂದೆ ಮಕ್ಕಳಾಗಿದ್ದೀವಿ ಅಂದರೆ ನಾವು ಸಹ ಅಮನರಾಗಿರಬೇಕು. चैन में होना चाहिए। ನಾವು ಸಹ ಅಮನ್ ಚೈನ್ನಲ್ಲಿ ಅಂದರೆ ಸುಖ ಶಾಂತಿಯಲ್ಲಿ ಆರಾಮಾಗಿರಬೇಕಾಗಿದೆ. लेकिन अमन चैन में नहीं है। ಆದರೆ ನಾವು ಆರಾಮಾಗಿಲ್ಲ ಅಂದರೆ कारण ಅದರ ಕಾರಣ ಏನಾಗಿದೆ? ज्ञान बुद्धि में नहीं है। ಜ್ಞಾನ ಬುದ್ಧಿಯಲ್ಲಿಲ್ಲ ಅಂದರು ಯಾರು? ज्ञान का वर्षा तो एक कोई देके गया है, उसकी बुद्धि में होगा। ಅದಕ್ಕೆ ಬಾಬಾ ಹೇಳ್ತಾರೆ ಜ್ಞಾನ ಯಾರ ಬುದ್ಧಿಯಲ್ಲೂ ಇಲ್ಲ ಅಂದಿದ್ದಕ್ಕೆ ಬಾಬಾ ಹೇಳ್ತಾರೆ ಅವರಂತೂ ಜ್ಞಾನ ಕೊಟ್ಟೋಗಿದ್ದಾರೆ, ಒಬ್ರಿಗೆ ಕೊಟ್ಟೋಗಿದ್ದಾರೆ. तो ಯಾರಿಗೊಬ್ರಿಗೆ ಕೊಟ್ಟೋಗಿದಾರೋ ಅವ್ರ ಬುದ್ಧಿಯಲ್ಲೇ ಇರುತ್ತೆ. हाँ, एक बाप कौन सा? ಒಬ್ಬ ತಂದೆ ನೆನಪಿರಲ್ಲ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ ಆ ಒಬ್ಬ ತಂದೆ ಯಾರಾಗಿದ್ದಾರೆ? अरे बेहद के दो बाप हैं। ಬೇಹದ್ದಿನ ತಂದೆ ಇಬ್ಬರೇ ಆಗಿದ್ದಾರೆ ಅಲ್ವಾ? कौन से बाप को पहचाना? ಯಾವ ತಂದೆಯನ್ನು ಗುರುತಿಸ್ಕೊಂಡಿದ್ದೀರಾ? अरे निराकार की पहचान भी कोई पहचान है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಅರೆ ನಿರಾಕಾರನ ಗುರುತು ಸಹ ಏನಾದರೂ ಗುರುತಾಗಿದೆನಾ? साकार के द्वारा पहचान है। ಸಾಕಾರನ ಮುಖಾಂತರ ಗುರುತಾಗಿದೆ. तो साकार के द्वारा जो पहचान है, ಮತ್ತೆ ಸಾಕಾರನ ಮುಖಾಂತರ ನಾ ಏನು ಗುರುತಿಸ್ಕೊಳ್ಳಕ್ಕೆ ಆಗುತ್ತೆ? उस पहचान को कोई कानों में बात डालता है। ಮತ್ತೆ ಆ ಗುರುತಿಸ್ಕೊಳ್ಳೋ ಮಾತೇನಿದೆ ಅದನ್ನು ಸಾಕಾರದಲ್ಲಿ ಯಾರಾದರೂ ಕಿವಿಯಲ್ಲಿ ಆ ಮಾತನ್ನು ಹಾಕ್ಕೊಂತಾರ? और हिल तो नहीं जाते हैं। ಯಾರಾದರೂ ಅಲ್ಲಾಡೋದಿಲ್ಲ ತಾನೆ? सुनते ही नहीं। पक्का बच्चा है। ಕೆಲವರು ಅಂದರು ನಾವಂತೂ ಕೇಳೋದೇ ಇಲ್ಲ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ ಹಾಂ ಹಂಗಾದ್ರೆ ಪಕ್ಕಾ ಮಕ್ಕಳಾಗಿದ್ದೀರಾ. सदगुरु निंदा सुनिए न कान। ಸದ್ಗುರುನಿಂದ ಸುನಿಯನ ಕಾನ ಅಂದರೆ ಸದ್ಗುರುನ ನಿಂದನೆ ಏನಿದೆ ಅದನ್ನು ಕಿವಿಯಿಂದ ಕೇಳಲೂಬಾರ್ದು. लेकिन एक बात और है। ಆದರೆ ಇನ್ನೂ ಒಂದು ಮಾತಿದೆ. बाप कहते हैं बच्चे का कनेक्शन बाप से 2 महीने तक भी नहीं रहा ಮಗುವಿನ ಕನೆಕ್ಷನ್ ತಂದೆ ಜೊತೆ 2 ತಿಂಗಳವರೆಗೂ ಇಲ್ಲ ಅಂದರೆ तो बाप क्या समझते हैं? ಅವಾಗ ತಂದೆ ಏನಂತ ತಿಳ್ಕೊತಾರೆ? बस समझ लो। ಮಕ್ಕಳು ಇಲ್ಲ ಸತ್ತೋಗ್ಬಿಟ್ಟಿದ್ದಾರೆ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ ಮತ್ತೆ ತಿಳ್ಕೊಂಬಿಡಿ ಇವಾಗ.
जब से ज्ञान में आए हैं ಯಾವಾಗಿನಿಂದ ನಾವು ಜ್ಞಾನದಲ್ಲಿ ಬಂದಿದ್ದೀವಿ तब से लेकर के हम अखंड बच्चे बन के रहे हैं। ಯಾವಾಗಿನಿಂದ ನಾವು ಜ್ಞಾನದಲ್ಲಿ ಬಂದಿದ್ದೀವಿ ಆವಾಗಿನಿಂದ ಇವಾಗಿನವರೆಗೂ ನಾವು ಅಖಂಡ ಮಕ್ಕಳಾಗಿದ್ದೀವ अखंड पढ़ाई पढ़ी है ನಾವು ಅಖಂಡವಾಗಿರುವಂಥ ವಿದ್ಯಾಭ್ಯಾಸವನ್ನು ಓದಿದ್ದೀವ क्योंकि बाप पढ़ाई पर बहुत जोर देते हैं। ಯಾಕೆಂದರೆ ತಂದೆ ವಿದ್ಯಾಭ್ಯಾಸದ ಮೇಲಂತೂ ತುಂಬ ಗಮನ ಕೊಡ್ತಾರೆ ಪ್ರೆಷರ್ ಕೊಡ್ತಾರೆ ಆ ಮಾತಿಗೆ कोई अखंड होकर के पढ़ाई नहीं पढ़ते हैं, रोज नहीं पढ़ते हैं। ಕೆಲವರು ಅಖಂಡ ಆಗ್ಬಿಟ್ಟು ಅಂದರೆ ಪ್ರತಿದಿನ ರೆಗ್ಯುಲರ್ ಆಗಿ ವಿದ್ಯಾಭ್ಯಾಸವನ್ನು ಓದೋದಿಲ್ಲ 7 दिन में एक बार आते हैं। 7 ದಿನದಲ್ಲಿ ಒಂದು ಸತಿ ಬರ್ತಾರೆ तो कौन से धर्म में चले जाते हैं? ಮತ್ತೆ ಅವ್ರು ಯಾವ ಧರ್ಮದಲ್ಲಿ ಹೊರಟೋಗ್ಬಿಡ್ತಾರೆ कौन से धर्म की शूटिंग कर रहे हैं? ಅವ್ರು ಯಾವ ಧರ್ಮದ ಶೂಟಿಂಗ್ ಮಾಡ್ಕೊತಾ ಇದ್ದಾರೆ मुसलमान जुमा जुमा जामा मस्जिद में जाएंगे। ಮುಸಲ್ಮಾನರು ಜುಮ್ಮಾ ಅಂದರೆ ವಾರಕ್ಕೊಂದ್ಸತಿ ಜಾಮಾ ಮಸ್ಜಿದ್ನಲ್ಲಿ ಹೋಗ್ತಾರೆ जाते हैं ना। ಅದಕ್ಕೆ ಹೇಳ್ತಾ ಇದ್ದಾರೆ ಬಾಬಾ ಹೋಗ್ತಾರೆ ಅಲ್ವಾ और क्रिश्चियन संडे संडे गिरजाघर में जाएंगे। ಮತ್ತೆ ಕ್ರಿಶ್ಚಿಯನ್ ಸಂಡೇ ಚರ್ಚ್ನಲ್ಲಿ ಹೋಗ್ತಾರೆ रोज नहीं जाएंगे। ಅಂದರೆ ಪ್ರತಿದಿನ ಹೋಗೋದಿಲ್ಲ तो देखना है हमारी कौन सी शूटिंग हो रही है। ಮತ್ತೆ ನೋಡ್ಕೋಬೇಕಾಗಿದೆ ನಮ್ದು ಯಾವ ಶೂಟಿಂಗ್ ಆಗ್ತಾ ಇದೆ ಅಂತ क्या रिहर्सल कर रहे हैं? ಅಂದರೆ ನಾವೇನು ರಿಹರ್ಸಲ್ ಮಾಡ್ತಾ ಇದ್ದೀವಿ पेट के धंधे को जो 5 तत्वों का बना हुआ पेट है ಅಂದರೆ ಹೊಟ್ಟೆಯ ದುಡಿಮೆ ವ್ಯಾಪಾರಕ್ಕೋಸ್ಕರ ಈ 5 ತತ್ವಗಳಿಂದ ತಯಾರಾಗಿರುವಂಥ ಶರೀರ ಏನಿದೆ ಹೊಟ್ಟೆ ಏನಿದೆ उसके धंधे को ज्यादा महत्व देते हैं ಅದರ ಕೆಲಸ ಏನಿದೆ ದುಡಿಮೆ ವ್ಯಾಪಾರಗಳು ಅದಕ್ಕೆ ನಾವು ಜಾಸ್ತಿ ಮಹತ್ವವನ್ನು ಕೊಡ್ತಾ ಇದ್ದೀವ या बुद्धिरूपी पेट को ज्यादा महत्व देते हैं? ಅಥವಾ ನಾವು ಬುದ್ಧಿರೂಪಿ ಹೊಟ್ಟೆಗೆ ಜಾಸ್ತಿ ಮಹತ್ವವನ್ನು ಕೊಡ್ತಾ ಇದ್ದೀವ ज्यादा पोषण किसमें, टाइम ज्यादा किसमें लगाते हैं? ಜಾಸ್ತಿ ಟೈಮ್ ಜಾಸ್ತಿ ಪೋಷಣೆ ಯಾವುದಕ್ಕೋಸ್ಕರ ಮಾಡ್ತಾ ಇದ್ದೀವಿ ನಾವು दोनों में लगाते हैं। ಯಾರು ಅಂದರು ಎರಡರಲ್ಲೂ ಅಂತ ಅದಕ್ಕೆ ಬಾಬಾ ಹೇಳ್ತೀರಾ ಅಚ್ಚಾ ಎರಡರಲ್ಲೂ ಟೈಮ್ ಸ್ಪೆಂಡ್ ಮಾಡ್ತೀರಾ आधा आधा लगाते हैं। ಎರಡರಲ್ಲೂ ಅರ್ಧ ಟೈಮ್ ಕಳೀತೀರಾ 12 घंटा मन बुद्धि रूपी आत्मा के पोषण में लगाते हैं। 12 ಗಂಟೆ ಮನ್ಬುದ್ಧಿ ರೂಪಿ ಆತ್ಮನ ಪೋಷಣೆಗೋಸ್ಕರ ಉಪಯೋಗಿಸ್ತೀರಾ हैं 12 घंटा ಕೇಳ್ತಾ ಇದ್ದಾರೆ ಬಾಬಾ 12 ಗಂಟೆ ನೀವು ಆತ್ಮಕ್ಕೋಸ್ಕರ ಮಾಡ್ತಾ ಇದ್ದೀರಾ हैं सरेंडर हैंड्स के लिए तो बोला है ಹಾಂ ಸರೆಂಡರ್ ಹ್ಯಾಂಡ್ಸ್ ಯಾರಿದ್ದಾರೆ ಅವ್ರಿಗೋಸ್ಕರ ಅಂತ ಹೇಳಿದ್ದಾರೆ ಏನಂತ कि 16 घंटे ईश्वरीय सेवा में लगे रहेंगे 16 ಗಂಟೆ ಈಶ್ವರೀಯ ಸೇವೆಯಲ್ಲೇ ತೊಡಗಿದ್ರೆ तो जो गृहस्थी लोग हैं वो अगर 8 घंटे सेवा करते हैं तो उनके बराबर पहुंचे। ಮತ್ತೆ ಗೃಹಸ್ಥಿ ಯಾರಿದ್ದಾರೆ ಅವ್ರು 8 ಗಂಟೆ ಸೇವೆ ಮಾಡಿದ್ರೂ ಸಹ ಅವ್ರ ಸಮಾನ ಆಗ್ತಾರೆ ಅಂತ क्या? तो जो घर गृहस्थ में रह करके पुरुषार्थ कर रहे हैं ಮತ್ತೆ ಯಾರು ಮನೆ ಮಟ್ಟದಲ್ಲಿ ಗೃಹಸ್ಥ ವ್ಯವಹಾರದಲ್ಲಿ ಇದ್ಬಿಟ್ಟು ಪುರುಷಾರ್ಥವನ್ನ ಮಾಡ್ತಾ ಇದ್ದಾರೆ वो 12 घंटे करते हैं ಅವ್ರು 12 ಗಂಟೆ ಮಾಡ್ತಾರೆ तो बहुत अच्छा है। ಮತ್ತೆ ತುಂಬಾ ಒಳ್ಳೆ ಮಾತಾಗಿದೆ ಆ ಥರ ಇದ್ರೆ 12 घंटे कम है क्या? 12 ಗಂಟೆ ಏನು ಕಡಿಮೆ ಆಗಿದೆನಾ बाबा ने कहा 8 घंटा और हम 1.5 गुना कर रहे हैं। ಬಾಬಾ ಅಂತ ಹೇಳಿದ್ದಾರೆ 8 ಗಂಟೆ ಅಂತ ಆದರೆ ನಾವು 1.5 ಗಂಟೆ ಇನ್ನು ಮನ ಜಾಸ್ತಿ ಆಗ್ತಾ ಇದೆ हैं? तो मन सदा मौज में रहता होगा। ಅಂದರೆ ಅವಾಗ ಮನಸ್ಸು ಯಾವಾಗಲೂ ಮೌಜಿನಲ್ಲಿ ಖುಷಿಯಲ್ಲೇ ಇರುತ್ತೆ ಹಾಗಾದರೆ नहीं रहता होगा कि नहीं? ಅಂದರೆ 1.5% ಜಾಸ್ತಿ ನಮ್ಮ ಪುರುಷಾರ್ಥ ಇನ್ನೂ ಆಗ್ತಾ ಇದೆ ಅಂದರೆ ಮನಸ್ಸು ಖುಷಿಯಲ್ಲಿರುತ್ತೋ ಇಲ್ವೋ तो बोला क्या फैसला हुआ? ಅದಕ್ಕೆ ಮತ್ತೆ ಹೇಳಿದರು ಏನಾಯಿತು ನಿರ್ಣಯ ಅಂತ जब ये सब क्लियर हो जाए ಯಾವಾಗ ಇದೆಲ್ಲ ಕ್ಲಿಯರ್ ಆಗೋಗುತ್ತೆ क्या
ये सब क्या क्लियर हो जाए ಇದೆಲ್ಲ ಅಂದರೆ ಏನು ಕ್ಲಿಯರ್ ಆಗೋಗುತ್ತೆ? तब इस सृष्टि पर आना। ಆವಾಗ ಈ ಸೃಷ್ಟಿಯಲ್ಲಿ ಬರಬೇಕು. क्या क्लियर हो जाए? ये 5 तत्वों की जो तमो प्रधान सृष्टि है, ಅಂದರೆ ಏನು ಕ್ಲಿಯರ್ ಆಗಬೇಕು? ಈ 5 ತತ್ವಗಳ ತಮೋಪ್ರಧಾನ ಸೃಷ್ಟಿ ಏನಿದೆ वो सात्विक बन जाए, ಇದು ಸಾತ್ವಿಕ ಆಗೋಗ್ಬೇಕು. तब इस सृष्टि पर आना। ಆವಾಗ ಈ ಸೃಷ್ಟಿಯಲ್ಲಿ ಬರಬೇಕು. क्या? तो 5 तत्वों का मूल क्या है? ಮತ್ತೆ 5 ತತ್ವಗಳ ಮೂಲನೇ ಏನಾಗಿದೆ? बीज कहाँ है? ಅದರ ಬೀಜ ಎಲ್ಲಿದೆ? 500 करोड़ आत्माओं का बीज कहाँ है? 500 ಕೋಟಿ ಆತ್ಮಗಳ ಬೀಜ ಎಲ್ಲಿದೆ? है शिव बाबा। ಯಾರೋ ಹೇಳಿದ್ರು ಶಿವಬಾಬಾ ಅಂತ. जिसे हम नाम दे रहे हैं कॉम्बिनेशन, ಯಾರಿಗೆ ನಾವು ಹೆಸರನ್ನ ಕೊಡ್ತಾ ಇದ್ದೀವಿ ಕಾಂಬಿನೇಷನ್ ಅಂತ. निराकार का और साकार का। ನಿರಾಕಾರ ಮತ್ತೆ ಸಾಕಾರನ ಕಾಂಬಿನೇಷನ್. तो निराकार है आत्माओं का बीज, ಮತ್ತೆ ನಿರಾಕಾರ ಆಗಿದ್ದಾರೆ ಆತ್ಮಗಳ ಬೀಜ, मनुष्यों का बीज। ಮನುಷ್ಯರ ಬೀಜ. वो निराकार आत्मा ಆ ನಿರಾಕಾರ ಆತ್ಮ, जो सोमनाथ मंदिर में हीरे के रूप में दिखाई गई, ಆ ನಿರಾಕಾರ ಆತ್ಮ ಸೋಮನಾಥನ ದೇವಸ್ಥಾನದಲ್ಲಿ ವಜ್ರದ ರೂಪದಲ್ಲಿ ತೋರಿಸ್ತಾರೆ. उसका काम तो हो गया सन 2036 तक। ಅವ್ರ ಕೆಲಸ ಅಂತೂ ಆಗೋಯ್ತು 2036 समझने और समझाने का काम। ತಿಳ್ಕೊಳ್ಳೋದು ಮತ್ತು ತಿಳಿಸುವಂಥ ಕಾರ್ಯವನ್ನು ಮಾಡ್ತಾರೆ. 500 करोड़ आत्माएं समझ जाएंगे। 500 ಕೋಟಿ ಆತ್ಮಗಳೆಲ್ಲರೂ ತಿಳ್ಕೊಂಡ್ಬಿಡ್ತಾರೆ. क्योंकि 80 साल में अभी दुनिया को संदेश नहीं मिला। ಯಾರಾದರೂ ಹೇಳ್ತಾರೆ ಇವಾಗ 80 ವರ್ಷಗಳಲ್ಲಿ ಇನ್ನೂ ಪ್ರಪಂಚದವ್ರಿಗೆ ಸಂದೇಶ ಸಿಕ್ಕಿಲ್ಲ. तो फिर आगे के 20 साल में कैसे होगा? ಮತ್ತೆ ಮುಂದೆ ಬರುವಂಥ 20 ವರ್ಷದಲ್ಲಿ ಯಾವ ಥರ ಆಗುತ್ತೆ? अरे इंफॉर्मेशन टेक्नोलॉजी दिन दूनी रात चौगुनी बढ़ रही है या घट रही है? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಏನಿದೆ ಇದು ದಿನಕ್ಕೆ 2ರಷ್ಟು ರಾತ್ರಿಗೆ 4ರಷ್ಟು ಹೆಚ್ಚಾಗ್ತಾ ಇದೆನೋ ಇನ್ನಿನ್ನು ಕಡಿಮೆ ಆಗ್ತಾ ಇದೆನೋ? तो संभव नहीं हो सकता। ಮತ್ತೆ ಅದು ಸಂಭವ ಆಗ್ಲಿಕ್ಕೆ ಸಾಧ್ಯ ಇಲ್ವಾ? 500-700 करोड़ मनुष्य आत्माओं को ऊंचते ऊंच बाप, 500 ಕೋಟಿ 700 ಕೋಟಿ ಆತ್ಮಗಳಿಗೆ ಶ್ರೇಷ್ಠಕ್ಕಿಂತ ಶ್ರೇಷ್ಠ ತಂದೆ ಯಾರಿದ್ದಾರೆ? सुप्रीम बाप का संदेश मिलना, ಸುಪ್ರೀಂ ತಂದೆ ಅವ್ರ ಸಂದೇಶ ಸಿಗೋದೇನು ಕಷ್ಟ ಆಗಿದೆನಾ? हेवनली गॉड फादर का संदेश, ಹೆವೆನ್ಲಿ ಗಾಡ್ ಫಾದರಿನ ಸಂದೇಶ कि वो हेवनली गॉड फादर इस सृष्टि पर हेवन बनाने के लिए आया। ಅಂದರೆ ಆ ಹೆವೆನ್ಲಿ ಗಾಡ್ ಫಾದರ್ ಯಾರಿದ್ದಾರೆ ಅವ್ರು ಈ ಸೃಷ್ಟಿಯಲ್ಲಿ ಹೆವೆನನ್ನು ಸ್ವರ್ಗವನ್ನು ಸ್ಥಾಪನೆ ಮಾಡಲಿಕ್ಕೋಸ್ಕರ ಬಂದಿದ್ದಾರೆ. तो सारी मनुष्य आत्माओं को जब ये संदेश मिल जाता है ಮತ್ತೆ ಇವೆಲ್ಲ ಮನುಷ್ಯ ಆತ್ಮಗಳಿಗೆ ಯಾವಾಗ ಈ ಸಂದೇಶ ಸಿಕ್ಬಿಡುತ್ತೆ कि वो हेवन बनाने के लिए आया और वो हेवन का वर्षा हमें भी चाहिए। ಅವರು ಸ್ವರ್ಗವನ್ನು ಸ್ಥಾಪನೆ ಮಾಡಲಿಕ್ಕೋಸ್ಕರ ಬಂದಿದ್ದಾರೆ ಮತ್ತು ಆ ಸ್ವರ್ಗದ ಆಸ್ತಿ ನಮಗೂ ಸಹ ಬೇಕಾಗಿದೆ. कोई ऐसी मनुष्य आत्मा है ಯಾರಾದರೂ ಈ ರೀತಿ ಮನುಷ್ಯ ಆತ್ಮಗಳಿದ್ದಾರಾ? जो ये न चाहे कि हमें सुख नहीं चाहिए? ಯಾರಾದರೂ ಈ ಥರ ಇಷ್ಟಪಡ್ತಾರಾ ನಮಗೆ ಸುಖ ಬೇಕಾಗಿಲ್ಲ ಅಂತ? हमें तो दुख की दुनिया ही चाहिए। ನಮಗಂತೂ ದುಃಖದ ಪ್ರಪಂಚನೇ ಬೇಕಾಗಿದೆ. 500-700 करोड़ मनुष्यों में से कोई ऐसी आत्मा होगी? 500-700 ಕೋಟಿ ಆತ್ಮಗಳಲ್ಲಿ ಯಾರಾದರೂ ಈ ಥರ ಆತ್ಮ ಇದ್ದಾರಾ? है? कोई नहीं होगी। ಯಾರೂ ಇರೋದಿಲ್ಲ ಆ ಥರ. माने कम से कम एक जन्म की जीवन मुक्ति हर मनुष्य आत्मा को चाहिए। ಅಂದರೆ ಕಡಿಮೆಗಿಂತ ಕಡಿಮೆ ಒಂದು ಜನ್ಮಕ್ಕೋಸ್ಕರ ಆದರೂ ಜೀವನ್ ಮುಕ್ತಿ ಪ್ರತಿಯೊಬ್ಬ ಆತ್ಮಗಳಿಗೂ ಬೇಕಾಗಿದೆ. एक जन्म के लिए सुख की दुनिया हर मनुष्य आत्मा को चाहिए। ಒಂದು ಜನ್ಮಕ್ಕೋಸ್ಕರ ಸುಖದ ಪ್ರಪಂಚ ಎಲ್ಲ ಮನುಷ್ಯ ಆತ್ಮಗಳಿಗೂ ಬೇಕಾಗಿದೆ. तो एक जन्म का सुख का वर्षा वो सभी को मिलता है। ಮತ್ತು ಆ ಒಂದು ಜನ್ಮಕ್ಕೋಸ್ಕರ ಸುಖದ ಆಸ್ತಿ ಎಲ್ಲ ಆತ್ಮಗಳಿಗೂ ಸಿಗುತ್ತೆ. बाकी 21 जन्मों का वर्षा 8-10 करोड़ को मिलता है। ಮತ್ತು 21 ಜನ್ಮದ ಆಸ್ತಿ ಏನಿದೆ ಅದು 8-10 ಕೋಟಿ ಆತ್ಮಗಳಿಗೆ ಸಿಗುತ್ತೆ. कितनों को?
और 84 जन्म का वर्ष है। ಎಷ್ಟು ಆತ್ಮಗಳಿಗೆ ಅಂತ ಹೇಳಿದ್ರು, ಮತ್ತು 84 ಜನ್ಮದ ಆಸ್ತಿ ಏನಿದೆ ಅದು है नहीं, पूरे 84 जन्म का वर्षा सुख का किसी को मिल ही नहीं सकता। ಪೂರ್ತಿ 84 ಜನ್ಮಕ್ಕೋಸ್ಕರ ಸುಖದ ಆಸ್ತಿ ಯಾರಿಗೂ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. क्यों? अगर दुख नहीं होगा तो सुख की कोई वैल्यू नहीं होगी। ಯಾಕೆ? ಯಾಕೆಂದ್ರೆ ದುಃಖ ಇರೋದಿಲ್ಲ ಅಂದ್ರೆ ಮತ್ತೆ ಸುಖದ ಏನು ವ್ಯಾಲ್ಯೂನೇ ಇರೋದಿಲ್ಲ. दुख और सुख दोनों हैं इस सृष्टि पर। ಸುಖ ಮತ್ತೆ ದುಃಖ ಎರಡೂ ಇದೆ ಈ ಸೃಷ್ಟಿಯಲ್ಲಿ. रात भी है तो दिन भी है। ರಾತ್ರಿನೂ ಇದೆ ಅಂದ್ರೆ ಮತ್ತೆ ಹಗಲು ಇದೆ. ब्रह्मा का दिन भी है, ब्रह्मा की रात भी है। ಬ್ರಹ್ಮನ ಹಗಲು ಆಗಿದೆ, ಬ್ರಹ್ಮನ ರಾತ್ರಿನೂ ಆಗಿದೆ. तो ये ब्रह्मा का दिन लाने के लिए ಮತ್ತೆ ಈ ಬ್ರಹ್ಮನ ಹಗಲನ್ನ ತರ್ಲಿಕ್ಕೋಸ್ಕರ भगवान बाप इस सृष्टि पर तुम बच्चों को निमित्त बनाता है। ಭಗವಂತ ತಂದೆ ಈ ಸೃಷ್ಟಿಯಲ್ಲಿ ನಿಮ್ಮ ಮಕ್ಕಳನ್ನ ನಿಮಿತ್ತರನ್ನಾಗಿ ಮಾಡ್ತಾರೆ. ये 4.5 लाख बीज हैं। ಇವರು 4.5 ಲಕ್ಷ ಆತ್ಮಗಳು ಬೀಜ ಆಗಿದ್ದಾರೆ. जो सतयुग से आज से लेकर के कलयुग के अंत तक दुनिया में जितनी भी राजाइयाँ होंगी, ಅಂದ್ರೆ ಸತ್ಯುಗದ ಆದಿಯಿಂದ ಕಲಿಯುಗದ ಅಂತ್ಯದವರೆಗೂ ಪ್ರಪಂಚದಲ್ಲಿ ಎಷ್ಟೇ ರಾಜಾಯಿ ನಡೆಯುತ್ತೆ, उन राजाइयों के बीज वहां तक भी चलेंगे। ಆ ರಾಜಾಯಿಯ ಬೀಜ ಏನಿದೆ ಅದು ಅಲ್ಲಿವರೆಗೂ ಸಹ ನಡೆಯುತ್ತೆ. वो बीज रूप आत्माएं हैं जो राजयोग बल से क्या लेती हैं? ಅಂದ್ರೆ ಆ ಬೀಜರೂಪ ಆತ್ಮಗಳೇ ಆಗಿದ್ದಾರೆ. ಅವರು ರಾಜಯೋಗದ ಶಕ್ತಿಯಿಂದ ಏನ್ ತಗೊಂತಾರೆ? राजाई की शक्ति प्राप्त करती है, ರಾಜಾಯಿಯ ಶಕ್ತಿಯನ್ನ ಪಡ್ಕೊಂತಾರೆ योग बल से। यथा राजा तथा प्रजा। ಯೋಗ ಬಲದಿಂದ ಪಡಿತಾರೆ. ಅದಕ್ಕೆ ಹೇಳಲಾಗುತ್ತೆ ಯಥಾ ರಾಜ ತಥಾ ಪ್ರಜಾ ಅಂತ. तो इस सृष्टि पर हम कब लौटेंगे? ಮತ್ತೆ ಈ ಸೃಷ್ಟಿಯಲ್ಲಿ ನಾವು ಯಾವಾಗ ತಲುಪ್ತೀವಿ? 2036-37 के बाद 2036-37 ನಂತರ ಯಾವಾಗ ನಾವು ಈ ಸೃಷ್ಟಿಯಲ್ಲಿ ವಾಪಸ್ ಬರ್ತೀವಿ? तुरंत लौटेंगे या टाइम लगेगा? ತಕ್ಷಣ ಬರ್ತೀವಾ ಅಥವಾ ಏನಾದರೂ ಟೈಮ್ ಹಿಡಿಯತ್ತಾ? है? तुरंत आएंगे। तुरंत 5 तत्वों की जो सृष्टि है, ತಕ್ಷಣ ಬರ್ತೀವಾ ಅಂತ ಕೇಳ್ತಾ ಇದ್ದಾರೆ ಬಾಬಾ. पृथ्वी जलवायु अग्नि आकाश जो एकदम तमो प्रधान बन गए, 5 ತತ್ವಗಳ ಪೃಥ್ವಿ ಏನಿದೆ, ಪೃಥ್ವಿ ಜಲ ವಾಯು ಅಗ್ನಿ ಆಕಾಶ ಉಳ್ಳುವಂತ ಪೃಥ್ವಿ ಏನಿದೆ, ಇದು ಪೂರ್ತಿ ತಮೋ ಪ್ರಧಾನ ಆಗೋಗ್ಬಿಟ್ಟಿದೆ. वो सतो प्रधान बन जाएंगे। ಅದು ಸತೋಪ್ರಧಾನ ಆಗ್ಬಿಡತ್ತ ತಕ್ಷಣ? बन जाएंगे। ಕೇಳ್ತಾ ಇದ್ದಾರೆ ಬಾಬಾ, ತಕ್ಷಣ ಎಲ್ಲ ಸತೋಪ್ರಧಾನ ಆಗೋಗ್ಬಿಡತ್ತಾ? अरे बन जाएंगे। फू, ऐसे होगा? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ 1 ಸೆಕೆಂಡ್ನಲ್ಲಿ ಎಲ್ಲ ಆಗೋಗ್ಬಿಡತ್ತಾ ಉಫನ್ನ ಅಷ್ಟೊತ್ತಿಗೆ? है? टाइम लगेगा, इसलिए बोला। ಟೈಮ್ ಹಿಡಿಯುತ್ತೆ, ಅದಕ್ಕೋಸ್ಕರ ಹೇಳಿದ್ದಾರೆ. जब ये सब क्लियर हो जाएगा तब आना। ಅದಕ್ಕೋಸ್ಕರ ಹೇಳಿದ್ದಾರೆ ಯಾವಾಗ ಇದೆಲ್ಲ ಕ್ಲಿಯರ್ ಆಗಿ ಹೋಗುತ್ತೆ ಆವಾಗ ಬನ್ನಿ ಅಂತ. फिर आकर के राज्य करना। ಆವಾಗ ಬಂದ್ಬಿಟ್ಟು ರಾಜ್ಯವನ್ನ ಮಾಡಿ. राज्य सतो प्रधान प्रकृति पर करेंगे ರಾಜ್ಯವನ್ನ ಸತೋಪ್ರಧಾನ ಪ್ರಕೃತಿಯ ಮೇಲೆ ಮಾಡ್ತೀರಾ, या ये जो तमो प्रधान प्रकृति विनाश काल में बन जाती है, ಅಥವಾ ಈ ತಮೋಪ್ರಧಾನ ಪ್ರಕೃತಿ ಯಾವಾಗ ಆಗೋಗುತ್ತೆ ವಿನಾಶದ ಸಮಯದಲ್ಲಿ ಅವಾಗ ಆಗುತ್ತಾ? तब राज्य करेंगे। ಅವಾಗ ಬಂದ್ಬಿಟ್ಟು ರಾಜ್ಯವನ್ನ ಮಾಡ್ತೀರಾ? तो टाइम नहीं लगेगा। ಮತ್ತೆ ಟೈಮ್ ಹಿಡಿಯೋದಿಲ್ವಾ? तो सतो प्रधान प्रकृति कैसे बनेगी? ಮತ್ತೆ ಸತೋಪ್ರಧಾನ ಪ್ರಕೃತಿ ಯಾವ ರೀತಿ ಆಗುತ್ತೆ? है योग बल से। ಯೋಗ ಬಲದಿಂದನೇ ಆಗುತ್ತೆ. कैसा योग बल? मन मना भव। ಯಾವ ತರ ಯೋಗ ಬಲ ಆಗಿದೆ? ಮನ್ಮನಾಭವ. सब आत्मिक स्थिति में स्थित होकर के उसी में प्रवेश कर जाएंगे। ಎಲ್ಲರೂ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗ್ಬಿಟ್ಟು ಅವರಲ್ಲೇ ಪ್ರವೇಶ ಆಗೋಗ್ತಾರೆ. जो गीता में लिखा है क्या? ಅವ್ಯಕ್ತ ಮೂರ್ತಿನ. ಅದಕ್ಕೋಸ್ಕರ ಗೀತೆಯಲ್ಲೂ ಸಹ ಬರೆದಿದ್ದಾರೆ ಏನಂತ? ಅವ್ಯಕ್ತ ಮೂರ್ತಿನ ಅಂತ. कैसी मूर्ति?
अव्यक्त मूर्ति। ಯಾವ ಥರ ಮೂರ್ತಿ ಆಗಿದೆ? ಅವ್ಯಕ್ತ ಮೂರ್ತಿ ಆಗಿದೆ. अरे मूर्ति साकार होती है या अव्यक्त होती है? ಮೂರ್ತಿ ಸಾಕಾರ ಆಗಿರುತ್ತಾ ಅಥವಾ ಅವ್ಯಕ್ತ ಆಗಿರುತ್ತಾ? साकार होती है। ಮೂರ್ತಿ ಸಾಕಾರನೇ ಆಗಿರುತ್ತೆ. अव्यक्त माने जो न दिखाई पड़े। ಅವ್ಯಕ್ತ ಅಂದ್ರೆ ಏನ್ ಕಾಣಿಸೋದಿಲ್ಲ ಈ ಕಣ್ಣುಗಳಿಂದ. व्यक्त माने जो दिखाई पड़े। ವ್ಯಕ್ತ ಅಂದ್ರೆ ಏನ್ ಕಾಣಿಸುತ್ತೆ ಅದು. तो लिंग साकार है या निराकार? ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಮತ್ತೆ ಲಿಂಗ ಏನಿದೆ ಇದು ಸಾಕಾರ ಆಗಿದೆನಾ ಅಥವಾ ನಿರಾಕಾರ ಆಗಿದೆನಾ? फिर अव्यक्त मूर्ति कैसे? ಸಾಕಾರ ಆಗಿದೆ ಅಂದ್ರು ಯಾರು? ಅದಕ್ಕೆ ಬಾಬಾ ಹೇಳ್ತಾರೆ, ಮತ್ತೆ ಅದು ಹಾಗಾದ್ರೆ ಅವ್ಯಕ್ತ ಮೂರ್ತಿ ಅಂತ ಯಾವ ತರ ಹೇಳಲಾಗುತ್ತೆ ಅವರಿಗೆ? हाँ, अव्यक्त इसलिए कि इंद्रियां हैं। ಅವ್ಯಕ್ತ ಅಂತ ಯಾಕೆ ಹೇಳಲಾಗುತ್ತೆ ಅವರಿಗೆ? ಯಾಕೆಂದ್ರೆ ಇಂದ್ರಿಯಗಳಂತೂ ಇದೆ. लेकिन वो इंद्रियां ऐसी स्टेज बना ली है इंद्रियों वाले ने, ऐसी मनसा की स्टेज बनाई बुद्धि की। ಅವರು ಮನಸ್ಸಿಂದು ಬುದ್ಧಿದು ಆ ಥರ ಸ್ಟೇಜನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ ಆ ಇಂದ್ರಿಯಗಳಿದ್ರೇನೂ ಸಹ कि वो इंद्रियां याद ही नहीं आती। ಆ ಇಂದ್ರಿಯಗಳು ಅವರಿಗೆ ನೆನಪೇ ಬರೋದಿಲ್ಲ. ಆ ಥರ ಅವರು ತಮ್ಮ ಮನ್ಬುದ್ಧಿಯ ಸ್ಟೇಜನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ. इंद्रियों का रस, इंद्रियों का सुख अनुभव ही नहीं करता। ಇಂದ್ರಿಯಗಳ ರಸ, ಅದರ ಸುಖವನ್ನು ಅವರು ಅನುಭವನೇ ಮಾಡ್ಕೊಳ್ಳೋದಿಲ್ಲ. तो जब अनुभव ही नहीं करेगा तो कर्म बंधन बंधेगा। ಮತ್ತೆ ಯಾವಾಗ ಅವ್ರ ಇಂದ್ರಿಯಗಳ ಸುಖವನ್ನು ಅನುಭವಿಸೋದೇ ಇಲ್ಲ, ಮತ್ತೆ ಅವಾಗ ಅವರಿಗೆ ಕರ್ಮ ಬಂಧನ ಆಗುತ್ತಾ? नहीं बनेगा। ಕರ್ಮದ ಬಂಧನನೇ ಆಗಲ್ಲ ಅವ್ರಿಗೆ. वो स्टेज दिखाई गई है कि उसमें लिंग में ಆ ಸ್ಟೇಜನ್ನು ತೋರಿಸಿದ್ದಾರೆ. ಏನಂತ? ಆ ಲಿಂಗದಲ್ಲಿ प्रकृति का भी बीज है, ಪ್ರಕೃತಿದು ಸಹ ಬೀಜ ಇದೆ. उस शरीर में ಆ ಶರೀರದಲ್ಲಿ ಪ್ರಕೃತಿದು ಬೀಜ ಇದೆ. जो लिंग रूप दिखाया गया, ಅದನ್ನೇ ಲಿಂಗ ರೂಪ ಅಂತ ತೋರಿಸಿದ್ದಾರೆ. और उसमें आत्मा भी है। ಮತ್ತೆ ಅದರಲ್ಲಿ ಆತ್ಮನೂ ಸಹ ಇದೆ. दोनों बरकरार हैं। 5000 वर्ष की सृष्टि में ಈ 5000 ವರ್ಷದ ಸೃಷ್ಟಿಯಲ್ಲಿ ಇಬ್ರು ಸಹ ಇದ್ದಾರೆ या नहीं बरकरार रहते? ಅಥವಾ ಇರೋದಿಲ್ವಾ ಕೇಳ್ತಾ ಇದ್ದಾರೆ ಬಾಬಾ. दोनों बरकरार रहते ಇಬ್ರು ಪರ್ಮನೆಂಟ್ ಆಗಿರ್ತಾರೆ. और वो 5 तत्वों का जो शरीर है, ಮತ್ತೆ 5 ತತ್ವಗಳ ಶರೀರ ಏನಿದೆ, जो शरीर प्रकृति का पुतला ಯಾವ ಶರೀರ ಪ್ರಕೃತಿಯ ಗೊಂಬೆ ಆಗಿದೆ, है या नहीं? ಇದೇನೋ ಇಲ್ವೋ? प्रकृति का पुतला कैसा? ಪ್ರಕೃತಿಯ ಗೊಂಬೆ ಯಾವ ತರ ಆಗಿದೆ? जिसने सारी सृष्टि का विनाश करा दिया। ಯಾರು ಇಡೀ ಸೃಷ್ಟಿಯ ವಿನಾಶವನ್ನ ಮಾಡಿಸ್ಬಿಡ್ತಾರೆ. जगत माता जैसा है या नहीं? ಜಗತ್ ಮಾತಾ ಯಾರಿದ್ದಾರೆ ಅವ್ರ ತರ ಇದಾರೋ ಇಲ್ವೋ? अरे जगदम्बा जैसा है या नहीं? ಅದಕ್ಕೆ ಬಾಬಾ ಕೇಳ್ತಾ ಇದ್ದಾರೆ, ಜಗದಂಬನ್ ತರ ಇದೇನೋ ಇಲ್ವೋ? जगदम्बा क्या करती है? ಜಗದಂಬ ಏನ್ ಮಾಡ್ತಾರೆ? तो प्रधान बनती है तो ಜಗದಂಬ ಯಾವಾಗ ತಮೋ ಪ್ರಧಾನ ಆಗ್ತಾರೆ ಅವಾಗ ಅವ್ರು ಏನ್ ಮಾಡ್ತಾರೆ? सारी सृष्टि का विनाश कराती है। ಇಡೀ ಸೃಷ್ಟಿಯ ವಿನಾಶ ಮಾಡ್ತಾರೆ. वो तो चैतन्य मनुष्य आत्माओं का विनाश कराने के निमित्त है। ಅವರಂತೂ ಚೈತನ್ಯ ಮನುಷ್ಯ ಆತ್ಮಗಳ ವಿನಾಶ ಮಾಡ್ಲಿಕ್ಕೋಸ್ಕರ ನಿಮಿತ್ತ ಆಗಿದ್ದಾರೆ. लेकिन ये परम ब्रह्म ಆದ್ರೆ ಈ ಪರಂಬ್ರಹ್ಮ 5 जड़ तत्वों का भी विनाश होता है। 5 ಜಡತತ್ವಗಳ ವಿನಾಶವನ್ನು ಮಾಡ್ತಾರೆ. इतना विशाल रूप में नहीं रहेंगे। ಇಷ್ಟು ವಿಶಾಲ ರೂಪದಲ್ಲಿರೋದಿಲ್ಲ. वो सारे जड़ तत्व योग बल से, योग माने प्यार, ಆ ಎಲ್ಲ ಜಡತತ್ವ ಏನಿದೆ ಅದು ಯೋಗ ಬಲದಿಂದ. ಯೋಗ ಬಲ ಅಂದ್ರೆ ಏನು? ಪ್ರೀತಿ. स्नेह, ಪ್ರೀತಿ ಅಂತ ಹೇಳಿ, ಸ್ನೇಹ ಅಂತ ಹೇಳಿ. स्नेह के बल से सात्विक बनेंगे। ಆ ಸ್ನೇಹದ ಶಕ್ತಿಯಿಂದ ಸಾತ್ವಿಕ ಆಗುತ್ತೆ ಎಲ್ಲ. जो यादगार है ಅದಕ್ಕೋಸ್ಕರ ನೆನಪಾರ್ಥನೂ ಸಹ ಇದೆ. कि ऋषियों मुनियों के आश्रम में शेर और बकरी एक घाट पानी पीते थे। ಏನಂತ ಇದೆ ನೆನ್ಗಾಯನೆ, ಋಷಿ ಮುನಿಗಳ ಆಶ್ರಮದಲ್ಲಿ ಹುಲಿ ಮತ್ತೆ ಕುರಿ ಒಂದೇ ಕೊಳದಲ್ಲಿ ನೀರು ಕುಡಿತಾ ಇತ್ತು ಅಂತ. शेर बकरी जड़त्वमयी बुद्धि वाले हैं ಹುಲಿ ಮತ್ತೆ ಕುರಿ ಜಡತ್ವ ಬುದ್ಧಿ ಉಳ್ಳುವಂಥದ್ದಾಗಿದೆನಾ या मनुष्यों जैसी चैतन्य बुद्धि ಅಥವಾ ಮನುಷ್ಯರ ಥರ ಚೈತನ್ಯ ಬುದ್ಧಿ ಆಗಿದೆನಾ? है?
जड़त्वमयी बुद्धि होते हुए भी ಜಡತ್ವ ಬುದ್ಧಿ ಇದ್ರೂ ಸಹ वो आत्माएं मनुष्यों के वातावरण के प्रभाव में आकर के ಆ ಆತ್ಮಗಳು ಮನುಷ್ಯರ ವಾತಾವರಣದ ಪ್ರಭಾವದಲ್ಲಿ ಬಂದ್ಬಿಟ್ಟು मनुष्यों जैसे ही वातावरण की बुद्धि बन जाती है। ಮನುಷ್ಯರ ವಾತಾವರಣ ಯಾವ ಥರ ಇದೆ ಅದೇ ಥರ ಅವ್ರ ಬುದ್ಧಿನೂ ಆಗೋಗ್ಬಿಡುತ್ತೆ. तो ये 500-700 करोड़ मनुष्य आत्माएं ಮತ್ತು ಈ 500-700 ಕೋಟಿ ಮನುಷ್ಯ ಆತ್ಮಗಳು आत्मिक स्थिति में जब एक जगह इकट्ठी हो जाएंगी ಮತ್ತು ಎಲ್ಲರೂ ಆತ್ಮಿಕ ಸ್ಥಿತಿಯಲ್ಲಿ ಒಂದೇ ಸ್ಥಾನದಲ್ಲಿ ಯಾವಾಗ ಒಟ್ಟಿಗೆ ಸೇರ್ಕೊಂಡ್ಬಿಡ್ತಾರೆ, एक बिंदु रूप में ಒಂದು ಬಿಂದು ರೂಪ ಸ್ಟೇಜ್ನಲ್ಲಿ ಯಾವಾಗ ಸ್ಥಿತ ಆಗೋಗ್ತಾರೆ, तो जो 5 तत्वों का जो शरीर है पुतला बीज रूप में ಆವಾಗ ಬೀಜ ರೂಪದಲ್ಲಿ 5 ತತ್ವಗಳ ಗೊಂಬೆ ಏನಿದೆ ಶರೀರ, वो सात्विक बनेगा या नहीं बनेगा? ಆವಾಗ ಅದು ಸಾತ್ವಿಕ ಆಗುತ್ತೋ ಇಲ್ವೋ? टाइम लगेगा। ऐसे ही नहीं 36 के बाद कृष्ण का जन्म हो जाएगा। तो ಆಗುತ್ತೆ, ಆದರೆ ಟೈಮ್ ಹಿಡಿಯುತ್ತೆ. ಆ ಥರ ಅಲ್ಲ 36ನೇ ಇಸ್ವಿ ನಂತರ ತಕ್ಷಣ ಕೃಷ್ಣನ ಜನ್ಮ ಆಗೋಗುತ್ತೆ. अब और हड़कंप आने लगा। अभी तक तो 100 साल ही था। ಇವಾಗಂತೂ ಇನ್ನೂ ಜಾಸ್ತಿ ಅಲ್ಲಾಡ್ಲಿಕ್ಕೆ ಆರಂಭ ಶುರು ಆಗೋಗ್ಬಿಟ್ಟಿದೆ. ಇಲ್ಲಿವರೆಗೂ ಅಂತೂ 36ನೇ ಇಸ್ವಿ ಅಂತ ಅಷ್ಟೇ ಹೇಳ್ತಾ ಇದ್ರು, 100 ವರ್ಷ ಅಂತ ಹೇಳ್ತಾ ಇದ್ರು. अब 100 साल की जगह और बढ़ा दिया। ಇವಾಗ 100 ವರ್ಷದ ಸ್ಥಾನದಲ್ಲಿ ಇನ್ನೂ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. हाँ बोलो। जो लास्ट में जाता है वो सबसे पहले आता है। जो लास्ट में जाता है वो सबसे पहले आता है। ಅವ್ರು ಹೇಳ್ತಿದ್ದಾರೆ, ಯಾರು ಎಲ್ಲರಿಗಿಂತ ಕೊನೆಯಲ್ಲಿ ಹೋಗ್ತಾರೋ ಅವರೆಲ್ಲರಿಗಿಂತ ಮೊದಲು ಬಂದ್ಬಿಡ್ತಾರೆ. हाँ लास्ट में जाता है वो सबसे पहले आएगा ही। ಅದಕ್ಕೆ ಬಾಬಾ ಹೇಳ್ತಾರೆ, ಹಾಂ ಯಾರು ಲಾಸ್ಟ್ನಲ್ಲಿ ಹೋಗ್ತಾರೋ ಅವರೆಲ್ಲರಿಗಿಂತ ಮುಂಚೆ ಬಂದ್ಬಿಡ್ತಾರೆ. शुरुआत हो गई, शुरुआत हो गई। वही आएगा। ಸೊ ಅವರೇ ಬರ್ತಾರೆ, ಆರಂಭ ಆಗುತ್ತೆ ಅವರಿಂದ. तब आएगा जब उसका अपना शरीर सत्व प्रधान बने। ಅವ್ರು ಯಾವಾಗ ಬರ್ತಾರೆ, ಯಾವಾಗ ಅವ್ರ ತಮ್ಮ ಶರೀರ ಏನಿದೆ ಅದು ಸತ್ವಪ್ರಧಾನ ಆಗುತ್ತೆ, ಅವಾಗೇ ಬರ್ತಾರೆ. लिंग सत्व प्रधान बने। ಅವರ ಲಿಂಗ ಸತ್ವಪ್ರಧಾನ ಆಗುತ್ತೆ. वो तो सबसे पहले बनता है। बन जाता है कि इतनी जल्दी बन जाता है? ಯಾರು ಅಂದರು ಎಲ್ಲರಿಗಿಂತ ಮುಂಚೆ ಅವ್ರದ್ದೇ ಆಗುತ್ತೆ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಹಾಂ ಆಗುತ್ತೆ, ಆದರೆ ಏನು ಇಷ್ಟು ಬೇಗ ಆಗೋಗ್ಬಿಡುತ್ತಾ? बन जाता है, हैं? बन जाता है। ಇಷ್ಟು ಬೇಗ ಸತ್ವಪ್ರಧಾನ ಆಗ್ಬಿಡುತ್ತಾ ಅಂತ ಕೇಳ್ತಾ ಇದ್ದಾರೆ ಬಾಬಾ. लिंग से अपने आप शरीर बन जाएगा। ಲಿಂಗದಿಂದ ಅದಷ್ಟಕ್ಕದೇ ಶರೀರ ತಯಾರಾಗೋಗ್ಬಿಡುತ್ತಾ? अरे वो साकार शरीर भी बर्फ में दबेगा या नहीं दबेगा? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಆ ಸಾಕಾರ ಶರೀರ ಏನಿದೆ ಅದು ಸಹ ಬರ್ಫ್ನಲ್ಲಿ ಮಂಜುಗಡ್ಡೆಯಲ್ಲಿ ಇರುತ್ತೋ ಇಲ್ವೋ? सेकंड के लिए, ಯಾರು ಅಂದರು ಒಂದು ಸೆಕೆಂಡಿಗೋಸ್ಕರ ಅಂತ. सेकंड के लिए सेकंड के लिए दबेगा। 1 सेकंड में 5 तत्व सत्व प्रधान बन जाते हैं। ಅದಕ್ಕೆ ಬಾಬಾ ಹೇಳ್ತಾರೆ, 1 ಸೆಕೆಂಡ್ನಲ್ಲಿ 5 ತತ್ವಗಳು ಸತ್ವಪ್ರಧಾನ ಆಗ್ಬಿಡುತ್ತಾ? एक सेकंड में जीवन मुक्ति मिल जाती है। वो ಅವ್ರು ಹೇಳ್ತಿದ್ದಾರೆ 1 ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿ ಸಿಗುತ್ತೆ ಅಂತ ಹೇಳಿದ್ದಾರೆ ಅಂತ. आत्मा के लिए बात है, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅದು ಆತ್ಮನಿಗೋಸ್ಕರ ಹೇಳಿರುವಂಥ ಮಾತಾಗಿದೆ, जीवन के लिए बात है, ಜೀವನಕ್ಕೋಸ್ಕರ ಹೇಳಿರೋ ಮಾತು. जीवन मुक्ति की बात है। ಅಂದರೆ ಜೀವನ್ ಮುಕ್ತಿ 1 ಸೆಕೆಂಡ್ನಲ್ಲಿ ಸಿಗುತ್ತೆ ಅಂತ ಹೇಳೋ ಮಾತಾಗಿದೆ. जीवित होने की बात है, ಅಂದರೆ ಜೀವಿತವಾಗಿರುವಂಥ ಮಾತಾಗಿದೆ, 5 तत्वों की बात नहीं है। 5 ತತ್ವಗಳ ಮಾತಲ್ಲ. वो प्रैक्टिस करते करते आत्मा जब ऐसी योग की प्रैक्टिस में तीखी बन जाएगी, ಆ ಥರ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಆತ್ಮ ಯಾವಾಗ ಯೋಗದ ಪ್ರಾಕ್ಟೀಸ್ನಲ್ಲಿ ಈ ಥರ ತೀಕ್ಷ್ಣರಾಗಿ ಪಕ್ಕ ಆಗೋಗ್ಬಿಡ್ತಾರೆ, कि 1 सेकंड में नीचे से ऊपर चली जाए। 1 ಸೆಕೆಂಡ್ನಲ್ಲಿ ಆತ್ಮ ಕೆಳಗಡೆಯಿಂದ ಮೇಲೆ ಹೊರಟೋಗ್ಬಿಡ್ತಾರೆ. अभी अभी साकारी, अभी अभी निराकारी, ಇವಾಗ ಸಾಕಾರಿ, ಇವಾಗ ನಿರಾಕಾರಿ, ऐसी स्टेज हो जाए ಆ ಥರ ಸ್ಟೇಜ್ ಆಗೋಗ್ಬಿಡುತ್ತೆ. तब 1 सेकंड की बात। ಆವಾಗ ಹೇಳಲಾಗುತ್ತೆ 1 ಸೆಕೆಂಡಿನ ಮಾತು ಅಂತ. वो चैतन्य आत्मा की बात है, ಅದಂತೂ ಚೈತನ್ಯ ಆತ್ಮನ ಮಾತಾಗಿದೆ, जड़ शरीर की बात नहीं है। ಜಡ ಶರೀರದ ಮಾತಲ್ಲ. जड़ शरीर योग की प्रैक्टिस करेगा? ಜಡ ಶರೀರ ಏನಿದೆ ಅದು ಯೋಗದ ಪ್ರಾಕ್ಟೀಸ್ ಮಾಡುತ್ತಾ? नहीं करेगा। ಮಾಡೋದಿಲ್ಲ. हाँ, जड़त्व बुद्धि वाले जो प्राणी हैं, ಹಾಂ, ಯಾರು ಜಡತ್ವ ಬುದ್ಧಿ ಉಳ್ಳುವಂಥ ಪ್ರಾಣಿಗಳಾಗಿದ್ದಾರೆ ಮನುಷ್ಯರು, वो भी प्रेम का अनुभव करते हैं या नहीं करते हैं? ಅವರು ಸಹ ಪ್ರೀತಿಯ ಅನುಭವವನ್ನು ಮಾಡ್ತಾರೋ ಇಲ್ವೋ? हैं? करते हैं। ಅವರು ಸಹ ಪ್ರೀತಿಯ ಅನುಭವವನ್ನು ಮಾಡ್ಕೊತಾರೆ.
हित अनहित पशु पक्षी जाना। ಅದಕ್ಕೋಸ್ಕರ ಹೇಳ್ತಾರೆ ಅಲ್ವಾ, ಹಿತ ಅನಹಿತ ಪಶು ಪಕ್ಷಿಯು ಜಾನ ಅಂದರೆ ನಮ್ಮ ಹಿತೈಷಿ ಆಗಿದ್ದಾರೆ ಅಥವಾ ನಮಗೆ ಅಹಿತ ಮಾಡೋರು ಅಂದರೆ ತೊಂದರೆ ಕೊಡೋರು ಯಾರು ಅಂತ ಈ ಪಶು ಪಕ್ಷಿಗಳಿಗೂ ಸಹ ಗೊತ್ತಾಗುತ್ತೆ. जो पशु पक्षी जिनमें मन मनन चिंतन मंथनशील नहीं है, ಅಂದರೆ ಯಾವ ಪಶು ಪಕ್ಷಿಗಳು ಯಾರಲ್ಲಿ ಮನಸ್ಸೇ ಇಲ್ಲ, ಮನನ ಚಿಂತನೆ ಮಂಥನೆ ಮಾಡುವಂಥ ಸ್ಟೇಜೇ ಇಲ್ಲ ಅವ್ರ ಹತ್ರ, वो पशु पक्षी भी जानते हैं कि ये हमारा हित करने वाला है, ये अहित करने वाला नहीं है। ಅವರು ಸಹ ತಿಳ್ಕೊತಾರೆ ಇವರು ನಮಗೆ ಹಿತ ಮಾಡುವಂಥವ್ರು, ನಮಗೆ ಒಳ್ಳೆಯದನ್ನು ಮಾಡುವಂಥವ್ರಾಗಿದ್ದಾರೆ, ಇವ್ರು ನಮ್ಗೆ ಕೆಟ್ಟದನ್ನು ಬಯಸೋದಿಲ್ಲ ಅಂತ ಅವ್ರಿಗೂ ಸಹ ಅರ್ಥ ಆಗುತ್ತೆ. ये ऋषि मुनियों का आश्रम ऐसा है जहाँ हमारा कोई कल्याण नहीं हो ಈ सकता। ಋಷಿ ಮುನಿಗಳ ಆಶ್ರಮ ಆ ಥರ ಇದೆ, ಇಲ್ಲಿ ನಮ್ದೇನು ಅಕಲ್ಯಾಣ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. वो नजदीक भी जाएंगे मनुष्य के, ऋषियों मुनियों के, ಅವರು ಹತ್ರನಾದರೂ ಹೋಗ್ತಾರೆ, ಮನುಷ್ಯರ ಹತ್ರ ಅಥವಾ ಋಷಿ ಮುನಿಗಳ ಹತ್ರ ಹೋಗ್ತಾರೆ. तो इसलिए नजदीक जाएंगे कि ये हमारे हितैषी हैं। ಅವ್ರು ಯಾಕೆ ಹತ್ರ ಹೋಗ್ತಾರೆ? ಯಾಕೆಂದರೆ ಅವ್ರಿಗೆ ಗೊತ್ತಿರುತ್ತೆ ಇವ್ರು ನಮಗೇನು ಕಷ್ಟ ಕೊಡಲ್ಲ, ತೊಂದರೆ ಕೊಡಲ್ಲ, ಇವ್ರು ನಮಗೆ ಒಳ್ಳೆಯದನ್ನೇ ಮಾಡ್ತಾರೆ ಅಂತ. हमारे शत्रु नहीं है। ಇವ್ರು ನಮ್ಮ ಶತ್ರು ಆಗಿಲ್ಲ. ओम शांति। ಓಂ ಶಾಂತಿ. ಇವತ್ತಿಂದು ವಿಸಿಡಿ ನಂಬರ್ ಆಗಿತ್ತು 2343 ಖಗಡಿಯಾ ಬಿಹಾರ್. ಮುರಳಿ ತಾರೀಕಾಗಿತ್ತು 10-11-66. ಇನ್ನೊಂದು ಮುರಳಿ 5-11-66. ನುಡಿಸಿರುವಂಥ ತಾರೀಖು 25/5/2017. ಓಂ ಶಾಂತಿ.